ಈ ಬಾರಿ ದಸರಾದ ನಿಶಾನೆಯಾಗಿ ಬಹಳ ಯಶಸ್ವಿಕರವಾದಂಥ ಜವಾಬ್ದಾರಿಯನ್ನು ನಿರ್ವಹಿಸಿದರೆ ಇನ್ನು ಅರ್ಜುನನ ಮಾವುತನ ಬಗ್ಗೆ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಅವರ ಒಂದು ಮಾತುಗಳನ್ನು ಕೇಳಬೇಕು ಅಂತ ಹೇಳಿ. ಹಾಗೆ ಅರ್ಜುನ ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿದ್ದಾನೆ ಅನ್ನೋದಕ್ಕೆ ಆ ಮಾವುತ ಬಹಳ ಒಂದು ಒಳ್ಳೆ ಕೆಲಸವನ್ನು ಮಾಡುವಂಥದ್ದು, ಜವಾಬ್ದಾರಿಯುತವಂಥ ಕೆಲಸ ಮಾಡುವಂಥದ್ದು. ಹಾಗಾದರೆ ಬನ್ನಿ, ಅರ್ಜುನನ ಮಾವುತ ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಹೇಳಿ, ಈ ಬಾರಿ ದಸರಾದ ಮೆರವಣಿಗೆಯಲ್ಲಿ ಅರ್ಜುನ ನಿಶಾನೆ ಆನೆಯಾಗಿ ಭಾಗವಹಿಸಿದ್ದ, ಹೇಗನ್ನಿಸ್ತು ಇದರ ಒಂದು ಅನುಭವ ನಿಮಗೆ? ತುಂಬ ಎಲ್ರಿಗೂ ಗೊತ್ತು ಅವ್ನು ಸ್ಟ್ರಾಂಗ್ ತುಂಬ ಅಂತ. ಅವನು ಎಲ್ಲದಕ್ಕೂ ಸೈ, ಅಂಬರಿವರೆಗೂ ಸೈ, ನಿಶಾನೆಯಾಗೋ ಸೈ, ನೋಪತ್ತಾಗೋ ಸೈ ಎಲ್ಲ. ಅವನು ನೋಡೋಕ್ಕೆ ಮದದಲ್ಲಿದ್ದಾನೆ, ಫುಲ್ಲು ಮದದಲ್ಲಿ. ಯಾವ ಕೆಲಸ ಮದದಲ್ಲಿದ್ದರೂ ಕೂಡ ಇಡೀ ವರ್ಲ್ಡಲ್ಲೇ ಮದ ಬಂದ ಆನೆಗಳನ್ನ ಕಟ್ಟಾಕಿ ಸುಮ್ಮನಿರ್ತಾರೆ. ಆದರೆ ಅರ್ಜುನ ಮಾತ್ರ ಮದ ಇದ್ರು ಸರಿ, ಯಾವುದಿದ್ರು ಸರಿ, ಅವನು ಯಾವ ಕೆಲಸಕ್ಕೂ ಸಕ್ಸಸ್. ಓಕೆ, ಈಗ ನೀವೇ ಹೇಳ್ದಂಗೆ ಅರ್ಜುನ ಸ್ವಲ್ಪ ಮದದಲ್ಲಿ ಜಾಸ್ತಿ ಇರ್ತಾನೆ ಅಂತ ಹೇಳಿದ್ರಿ. ನೋಡಿ, ಕಾಣ್ತಿದ್ದೀರಾ? ಓಕೆ, ಸೊ ಇವನು ಮದದಲ್ಲಿ ಇದ್ದಾಗಲೂ ಕೂಡ ಅಂಬಾರಿ ಹೊತ್ತಂತ ಕತೆಗಳು ನಾವು ಕೇಳಿದ್ದೀವಿ. ಸೊ ಇದ್ರ ಬಗ್ಗೆ ಹೇಳ್ತೀರಾ? ಹೇಗೆ ಒಂದು ಮದದಲ್ಲಿರುವಂಥ ಆನೆ ಅಂಬಾರಿಯನ್ನು ಹೊರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು? ಅಂದರೆ ಕಂಟ್ರೋಲ್. ಒಬ್ಬ ಮಾವುತ ಅದನ್ನು ಯಾವ ಥರ ಸಾಕ್ತಾನೆ, ಯಾವ ಥರ ಇದು ಮಾಡ್ತಾನೆ, ಅದ್ರ ಬಗ್ಗೆ ಹೋಗುತ್ತೆ ಮೇಡಮ್. ರೈಟ್, ಓಕೆ, ಹಾಂ ಹೇಳಿ ಸರ್. ಒಂದು ಮದದಲ್ಲಿರುವಂಥ ಆನೆ ಅಂಬಾರಿಯನ್ನು ಹೊರಬೋದು ಅಂತಂದರೆ ಅದು ಹೇಗೆ ಸಾಧ್ಯ ಆಗುತ್ತೆ? ತಲೆನೇ ಕೆಡಿಸ್ಕೊಳ್ಳಿ ಮೇಡಮ್. ಅದು ಅಂದರೆ ಒಬ್ಬ ಮಾವುತ ಆ ಪ್ರೀತಿ ವಿಶ್ವಾಸ ಏನಿದೆ, ಎಷ್ಟೇ ಜನ ಇದ್ರು ತಾಯಿ ಚಾಮುಂಡೇಶ್ವರ ಆಶೀರ್ವಾದದಲ್ಲಿದ್ದಾಗ ಅದು ಹೊತ್ಕೊಂಡು ಹೋಗುತ್ತೆ. ಓಕೆ, ಈಗ ನೀವು ನೋಡಿರ್ಬೋದು ಸಾಮಾನ್ಯವಾಗಿ ಕೇರಳದಲ್ಲಿ, ತಮಿಳುನಾಡಲ್ಲೆಲ್ಲ ಅವಘಡ ಆಗಿರೋ ನೋಡಿದ್ದೀರಿ ನೀವು. ಅದು ಕರ್ನಾಟಕದಲ್ಲಿ ಮದದ ಆನೆ ಒಂದು ಅಂಬಾರಿ ಕ್ಯಾರಿ ಮಾಡಿದಂದರೆ ಮೋಸ್ಟ್ ಒನ್ ಒಬ್ಬನೇ. ಓಕೆ, ಕಳೆದ 2 ವರ್ಷ ಕೋವಿಡ್ನ ಕಾರಣ ಅರ್ಜುನ ಬರಲಿಕ್ಕಾಗಲಿಲ್ಲ. ಈ ಬಾರಿ ದಸರಾಗೆ ಮತ್ತೆ ಬಂದಿದ್ದಾನೆ ಆ್ಯಂಡ್ ಲೀಡರ್ ಆಗಿ ಇಡೀ ಟೀಮ್ನ ಕರ್ಕೊಂಡು ಹೋಗಿದ್ದಾನೆ. ಹೇಗನ್ನಿಸ್ತು ಇದರ ಒಂದು ಅನುಭವ? ಅಂದರೆ ಟೀಮ್ ಲೀಡ್ ಅಂದರೆ ಲೀಡೇ ಮೇಡಮ್ ಅವನು. ಅಫ್ಕೋರ್ಸ್, ಎವರ್ ಲೀಡರ್ ಅವನು, ಯಾವತ್ತೂ ಅದ್ರ ಬಗ್ಗೆ ಡೌಟೇ ಇಲ್ಲ. ಸೊ ಈ ಸಲ ಇಡೀ ಟೀಮ್ನ ಕರ್ಕೊಂಡು ಹೋದ, ಹೇಗನ್ನಿಸ್ತು? ಆ್ಯಂಡ್ ಸಕ್ಸಸ್ಫುಲಿ ದಸರಾ ಕೂಡ ಕಂಪ್ಲೀಟ್ ಆಗಿದೆ. ಹೌದು ಮೇಡಮ್, ತುಂಬ ಸಕ್ಸಸ್ ಆಯಿತು. ಈ ವರ್ಷದಲ್ಲಿ ನನ್ನ ಮೊದಲನೇ ಅನುಭವ ಯಾವುದು, ನಿಶಾನೆ ಆನೆಯಾಗಿ ಹೋಗಿದ್ದು ನನ್ನ ಮೊದಲನೇ ಅನುಭವ. ಅಂಬಾರಿ ಮಾಡಿದ್ದೀನಿ ಅಷ್ಟೇ, 3 ವರ್ಷ ಅಂಬಾರಿ ಓಡಿಸ್ದೆ. ಅದು ಬಿಟ್ಟರೆ ಈ ಸಲ ನಿಶಾನೆ ಆನೆಗೆ ಹೋಗಿ, ಅದು ಗಂಡಾನೆ ಒಟ್ಟಿಗೆ, ಮದದಾನೆ ತೊಗೊಂಡು ಗಂಡಾನೆ ಒಟ್ಟಿಗೆ ಹೋಗಿದ್ದು. ತುಂಬ ದೊಡ್ಡ ಅನುಭವ ಮೇಡಮ್. ಪಾಪ ನಮ್ಮ ಜನ ಎಷ್ಟು ಸಹಕಾರ ಮಾಡಿದ್ರು ಅಂದರೆ ಹೇಳೋಕ್ಕಾಗಲ್ಲ ಪಾಪ. ಎಲ್ಲ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ. ಹೇಗಿತ್ತು ಅಂಬಾರಿಯನ್ನು ಹೊತ್ತಂಥ ಸಮಯಕ್ಕೂ ಈ ಬಾರಿ ನಿಶಾನೆ ಆನೆಯಾಗಿ ಹೋದಂಥ ಸಮಯಕ್ಕೂ ಏನು ವ್ಯತ್ಯಾಸ ಅನ್ನಿಸ್ತು? ಅಥವಾ ನಿಮಗೆ ಯಾವುದು ತುಂಬ ಬಹಳ ಖುಷಿ ಕೊಟ್ಟಂಥದ್ದು? ಎರಡೂ ಮೇಡಮ್, ಎರಡೂ ಇದೆ. ಓಕೆ, ಅಂಬಾರಿ ಹೊತ್ತಾಗಲೂ ಅಷ್ಟೇ ಖುಷಿ ಕೊಟ್ಟರು, ಮತ್ತು ನಿಶಾನೆ ಆನೆ ಹೋದಾಗಲೂ ಅಷ್ಟೇ ಖುಷಿ ಕೊಟ್ಟರು ಜನ. ಬಟ್ ಭಾಳಷ್ಟು ಜನಕ್ಕೆ ಈಗಲೂ ಅರ್ಜುನ ಅಂಬಾರಿ ಯಾಕೆ ಹೊರ್ತಿಲ್ಲ ಅನ್ನುವಂಥ ಪ್ರಶ್ನೆ. ಯಾಕೆಂದರೆ ನಮ್ಗಳಿಗೆ ಗೊತ್ತು, ಅದನ್ನು ನೀವು ಹೇಳಿ, ಯಾಕೆ ಅರ್ಜುನ ಅಂಬಾರಿ ಹೊರ್ತಾ ಇಲ್ಲ? ಇವಾಗ ವಯಸ್ಸಾಗಿದೆ ಅಂತ ಮಾಡಿದ್ದಾರೆ. ಅಂದರೆ ಅದಕ್ಕೆ ಅಷ್ಟು ವಯಸ್ಸು, ಅಂದರೆ ಅದಕ್ಕೇನಾದರೂ ಒಂದು ಲಿಮಿಟ್ ಇದೆಯಾ? ನನ್ನ ಲೆಕ್ಕಾಚಾರ ನಮ್ಮ ಆನೆ, ನಮ್ಮ ಟೀಮ್ ಒಂದು ಇದೆ ಮೇಡಮ್. ನಮ್ಮ ಆನೆ ಸಂಘ ಅಂತ ಒಂದಿದೆ, ಆನೆ ಮಾವುತ ಕಬಡ್ಡಿಗಳ ಸಂಘ. ಆ ಸಂಘದಲ್ಲಿ ನಾವೆಲ್ಲ ನಮ್ಗೆ ಇದಾಗಿರೋದು, ಆನೆಗೆ ವಯಸ್ಸಿಲ್ಲ. ಓಕೆ, 45-50 ಆಯ್ತಿದ್ದಂಗೆ ಅದು ಪ್ರಾಯಕ್ಕೆ ಬರುತ್ತೆ ಆನೆಗಳು. ಆವಾಗಲೇ ಅದು ಫಿಟ್ನೆಸ್ಸು. ಇಲ್ಲಿ ಏನಾಗಿದೆ, ಮನುಷ್ಯರ ಲೆಕ್ಕಾಚಾರದಲ್ಲಿ ಆನೆಗಳಿಗೆ ವಯಸ್ಸು ಇದು ಮಾಡಿದೆ. ಅದು 60 ವರ್ಷ ಆಗ್ತಿದ್ರೆ ರಿಟೈರ್ ಮಾಡಬೇಕು ಅಂತ. ಮನುಷ್ಯರಿಗೂ ಆನೆಗೂ ತುಂಬ ವ್ಯತ್ಯಾಸ ಇದೆ ಮೇಡಮ್. 45-50 ಆಯ್ತಿದ್ದಂಗೆ ಆನೆಗಳು ತುಂಬ ಫಿಟ್ ಆಗಿರುತ್ತೆ. ಫುಲ್ ಇದು ನೋಡಿ, ನೀವು ನೋಡ್ಬೋದು, ಈ ಗೋಪಾಲ ಸ್ವಾಮಿ, ಮಹೇಂದ್ರ, ಭೀಮ ಇವೆಲ್ಲ 22-23 ವರ್ಷ ಆನೆಗಳು. ಅವು ಇನ್ನೂ ಫಿಟ್ ಆಗಿಲ್ಲ, ಅಂಬಾರಿ ಕ್ಯಾರಿ ಮಾಡೋಕ್ಕೆ ಇನ್ನೂ ಫಿಟ್ ಆಗಿಲ್ಲ. ಮಾಡ್ತವೆ ಮುಂದೆ, ಇನ್ನೊಂದು 10-15 ವರ್ಷ ಕಳಿಬೇಕವಲ್ಲ. ಸರ್, ನಮ್ಮ ಗಜಪಡೆಯಲ್ಲಿ ಸೀನಿಯರ್ ಮೋಸ್ಟ್ ಇವನು, ಜೊತೆಗೆ ವೆಯ್ಟಲ್ಲೂ ಕೂಡ ಇವನು ಬಲಶಾಲಿ ಅನ್ನೋದು. ಸೊ ಏನೆಲ್ಲ ಒಂದು ಫುಡ್ಡನ್ನು ಇವನು ಯೂಶಲಿ ತಗೊತಾನೆ? ಕಾಡಲ್ಲಿ ಮೇಡಮ್ ನಾವು ಮರಗಳ ಕೊಂಬೆ ಮತ್ತು ಮುದ್ದೆ ಇವೆಲ್ಲ ಕೊಡ್ತಾ ಇರ್ತೀವಿ. ಅಂದರೆ ನಾವು ನ್ಯಾಚುರಲ್ ಆಗಿ ಬಿಡ್ತೀವಲ್ಲ ಹೊರಗಡೆಗೆ, ಎಲ್ಲ ನ್ಯಾಚುರಲ್ ಫುಡ್ ತಿಂತಾ ಇರ್ತಾನೆ. ನೀವು ಸಪ್ರೇಟ್ ಫುಡ್ಡನ್ನು ತಯಾರು ಮಾಡಿಕೊಡ್ತೀರಾ? ಹಾಂ ಮೇಡಮ್, ಸರ್ಕಾರದಿಂದ ಕೊಡ್ತಾರಲ್ಲ, ಗೌರ್ಮೆಂಟಿಂದ ಕೊಡ್ತಾರೆ. ಹೆಸರು ಕಾಳು ಮತ್ತು ಉದ್ದಿನ ಕಾಳು ಅದನ್ನು ಇದು ಮಾಡಿ ನಾವು ಅಲ್ಲೂ ಕೊಡ್ತೀವಿ. ಮತ್ತು
ಉಸಿರೇ ಓಕೆ ಅವು ಕೊಡ್ತೀವಿ. ಓಕೆ ಸರ್, ಅರ್ಜುನನ ಸ್ವಭಾವ ಯಾವ ಥರ? ಯೂಶ್ವಲಿ ನಾವಿಲ್ಲಿ ಬಂದಾಗೆಲ್ಲ ನಮಗೆ ಗೊತ್ತಿರುತ್ತೆ, ಅವ್ನು ಮುಂದೆ ಯಾರು ನಿಂತ್ಕೊಳ್ಳೋಕ್ಕೂ ಎದುರ್ಕೊತಾ ಇರ್ತೀವಿ. ಸೊ ನಮ್ಗಳಿಗೂ ಇಷ್ಟು ದಿನ ಬಂದರೂ ಕೂಡ ಈಗಲೂ ಭಯ ಇರುತ್ತೆ. ಸೊ ಅವ್ನ ಸ್ವಭಾವ ಯಾವ ಥರ? ಅವ್ನ ಸ್ವಭಾವ ಅಂದರೆ ಮೇಡಮ್ ಕಾಡಲ್ಲಿ ತುಂಬ ಸ್ಟ್ರಾಂಗ್ ಅವನು, ತುಂಬ ಅಂದರೆ ತುಂಬ. ಇಲ್ಲಿ ಬಂದ ತಕ್ಷಣ ಏನೋ ಗೊತ್ತಿಲ್ಲ, ತಾಯಿ ಚಾಮುಂಡಮ್ಮನ ಆಶೀರ್ವಾದ ಏನೋ, ತುಂಬ ಸೈಲೆಂಟಾಗಿ ಹೋಗ್ತಾನೆ. ಅಲ್ಲ ಅಂದ್ರೆ ತಗ್ಗು ಬಗ್ಗು ನಡೆಯಲ್ಲ ಅವನು. ಓಕೆ. ಆಮೇಲೆ ನಮ್ಮ ಅಭಿಮನ್ಯುನು ಅರ್ಜುನನು ಒಂಥರ ಕಿಲಾಡಿ ಜೋಡಿಗಳ ಥರ, ಅವರಿಬ್ಬರು ಎಲ್ಲೇ ಹೋದರೂ ಅದು ಕಾರ್ಯಾಚರಣೆ ಸಕ್ಸಸ್ ಅಂತ. ಅರ್ಜುನ ಅಭಿಮನ್ಯು ಮೇಡಮ್, ಈ ಎರಡು ಆನೆಗಳಿದ್ರೆ ಯಾವ ಕೆಲಸ ಆದರೂ ಬಿಡೋದಿಲ್ಲ, ಸಕ್ಸಸ್ ಮಾಡ್ಕೊಂಡೇ ಬರ್ತೀವಿ ನಾವು. ಅದು ಎಷ್ಟು ಮುಖ್ಯನೋ ಇದು ಅಷ್ಟೇ ಮುಖ್ಯ. ಓಕೆ. ಸೊ ಈಗ ಅರ್ಜುನ ಕಾರ್ಯಾಚರಣೆಗಳಲ್ಲಿ ಯಾವ ಥರ ಸ್ಪಂದಿಸ್ತಾನೆ ಸರ್? ನಿಮ್ಮ ಮಾತಿಗೆ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸಿಗ್ನಲ್ಸ್ಗೆ ಆಗಿರ್ಬೋದು? ಎಲ್ಲ ಥರ ಯಾವ ನಾವು ಏನು ಕಮೆಂಟ್ ಮಾಡ್ತೀವೋ ಅದಕ್ಕೆಲ್ಲ ಸ್ಪಂದಿಸ್ತಾನೆ. ಓಕೆ. ಅಭಿಮನ್ಯು ಯಾವ ಥರನೋ ಅರ್ಜುನನು ಅದೇ ಥರ. ಓಕೆ. ಇದಕ್ಕೆ ಯೂಸ್ ಮಾಡುವಂಥ ಭಾಷೆಗಳು ಯಾವ ಥರ ಇರುತ್ತೆ? ಇದಕ್ಕೆ ಅಂದರೆ ನಾವು ಕನ್ನಡದಲ್ಲೇ ಮಾಡ್ತೀವಿ ಜಾಸ್ತಿ. ನಿಂತ್ಕೊಳ್ಳೋ, ಕೂತ್ಕೊಳ್ಳೋ, ಮಲ್ಕೊಳ್ಳೋ ಇವೆಲ್ಲ ಕನ್ನಡದಲ್ಲೇ. ಯಾಕಂದರೆ ಕರ್ನಾಟಕದ ಆನೆಗಳು ಕನ್ನಡದಲ್ಲೇ ಇರಲಿ ಅಂತ ಸುಮಾರು ಇದು ಮಾಡಿದ್ದೀವಿ ನಾವು. ಸೂಪರ್. ಆ್ಯಕ್ಚುಲಿ ನಿಮ್ಮ ಮಗನ್ನ ಒಂದ್ಸಲ ಮಾತಾಡ್ಸಿದಾಗ ನಿಮ್ಮ ಮಗ ಕೂಡ ಅದೇ ಹೇಳಿದ್ರು, ನಾವು ಕನ್ನಡದಲ್ಲೇ ಮಾತಾಡ್ಸ್ತೀವಿ, ಅದು ಕೇಳುತ್ತೆ. ಸೊ ನಮ್ಗೆ ಅವಾಗ ಆಶ್ಚರ್ಯ, ಓಕೆ ಇದಕ್ಕೆ ಅಂತ ಬೇರೆ ಭಾಷೆ ಇದ್ರೂ ಕೂಡ ಕನ್ನಡನ ಕೇಳುತ್ತಂತ. ಓಕೆ, ಇದು ನಮ್ಮ ಕನ್ನಡದ ಆನೆ ಹಾಗಾದರೆ. ಹೌದು, ನಮ್ಮ ಕನ್ನಡದ ಹಾಂ. ಸೊ ಕನ್ನಡದ ಕಂದ ಅನ್ಬೋದು ಮೇಡಮ್. ಫ್ಯಾಂಟಾಸ್ಟಿಕ್. ಎಸ್, ನಾವು ಇದುವರೆಗೂ ಏನೇನೋ ಹೆಸರು ಕೊಟ್ಟಿದ್ವಿ ನಮ್ಮ ಅರ್ಜುನನಿಗೆ, ಇವತ್ತು ಕನ್ನಡದ ಕಂದ, ಅಪ್ಪಟ ಕನ್ನಡದ ಕಂದ, ಕನ್ನಡ ಭಾಷೆಯನ್ನು ಕೂಡ ನಮ್ಮ ಅರ್ಜುನ ಕೇಳಿಸ್ಕೊತಾನಂತೆ. ಇನ್ನು ಸರ್, ನಿಮಗೆ ಯಾವ್ದಾದ್ರು ಕಾರ್ಯಾಚರಣೆಯಲ್ಲಿ ಆದಂಥ ಯಾವ್ದಾದ್ರು ಒಂದು ಅನುಭವ, ಯಾವ ರೀತಿ ಅರ್ಜುನ ಧೈರ್ಯಶಾಲಿಯಾಗಿದ್ದ ಅಥವಾ ನಿಮ್ಮನ್ನ ಯಾವ್ದಾದ್ರು ಒಂದು ರೀತಿಯಲ್ಲಿ ಕಾಪಾಡಿದಂಥದ್ದಾಗಿರ್ಬೋದು, ಈ ಥರದ್ದು ಯಾವ್ದಾದ್ರು? ತುಂಬ ಇದೆ ಮೇಡಮ್, ಅದು ಹೇಳೋಕೆ ತುಂಬ ಲಿಸ್ಟ್ ಇದೆ. ಯಾವ್ದಾದ್ರು ಒಂದು ತುಂಬ ರೋಚಕವಾದಂಥ ಒಂದು ಅನುಭವ ಏನಾದರೂ ಯಾವುದಾದ್ರೂ ಕಾಡಿನಲ್ಲಾದಂಥದ್ದು? ತುಂಬ ಇದೆ, ಸಣ್ಣದಾಗಿ ಹೇಳ್ತೀನಿ. ಓಕೆ. ಈ ಅರಮನೆದು ಹೇಳ್ತೀನಿ. ಅಂಬಾರಿ ಹೊರಬೇಕಾ ಟೈಮಲ್ಲಿ ನಾನು ನಮ್ಮ ಮನೆಯವರೆಲ್ಲ ಫುಲ್ ಹೆಣ್ಮಕ್ಳೆಲ್ಲ ಫುಲ್ ಮಲ್ಲಿಗೆ ಕೂತ್ಕೊಂಡು ಬೆಂಕಿ ಹಾಕೊಂಡು ಕೂತ್ಕೊಂಡು ಕಾಯ್ತಾ ಇದ್ರಲ್ಲಿ, ಬೆಚ್ಚಿಗಿರಲಿ ಅಂತ. ಹೆಣ್ಮಕ್ಳು ಫುಲ್ಲು. ನಾನು ಹೆಣ್ಮಕ್ಳ ಹತ್ರ ಏನು ಮಾತಾಡೋದು ಅಂದ್ಬಿಟ್ಟು ಸುಮ್ಮನಾಗಿದ್ದೆ. ಮತ್ತು ನಾನು ಬಂದು ಆನೆ ಹತ್ರ ಒಂದು ಚಾಪೆ ಹಾಸ್ಕೊಂಡು ಮಲಗಿದ್ದೆ. ಆ ಟೈಮಲ್ಲಿ ಒಂದು 11 ಗಂಟೆ ಆಗಿತ್ತು ಮೇಡಮ್. ನನಗೆ ನಿದ್ದೆ ತಡೆದು ನಿದ್ದೆ ಮಲಗಿಬಿಟ್ಟೆ. ನಾನು ಪಕ್ಕದಲ್ಲಿ ಮಗ್ಬಿಟ್ಟೆ. ನಮ್ಮ ಮನೆಯವಳು ಸುಮಂಗಲಿ ಅಂತ ಬಂದು ಎಬ್ಸಕ್ಕೆ ನೋಡೋಳೆ, ಅವಳನ್ನೂ ಬಿಟ್ಟಿಲ್ಲ ಹತ್ರಕ್ಕೆ. ಆಮೇಲೆ ವರಲಕ್ಷ್ಮಿ ಇತ್ತು, ಗುಂಡಣ್ಣನ ಆನೆ. ಇವಾಗ ಗುಂಡಣ್ಣ ಭೀಮದಲ್ಲಿ ಬಂದವ್ರೆ. ಅವ್ರ ಮಕ್ಕಳೆಲ್ಲ ಬಂದು ನಾನು ಆ ಕಡೆ ಹುಲ್ಲು ಹಾಕ್ಬಿಟ್ಟು ಎಬ್ಸಕ್ಕೆ ನೋಡಿದ್ರು. ಯಾರಿಗೂ ಸೈಡ್ ಕೊಟ್ಟಿಲ್ಲ, ಯಾಕೆ ಡಿಸ್ಟರ್ಬ್ ಮಾಡ್ತೀರಾ ಅಂತ ಅದ್ರ ಮನಸ್ಸಲ್ಲಿ. ನನಗೆ ಲಾಸ್ಟಲ್ಲಿ ಎಲ್ಲೋ ಕೂಗ ಸೌಂಡ್. 1 ಗಂಟೆ ಆಯಿತು, 11 ಗಂಟೆ ಎಬ್ಸಕ್ಕೆ ಮಾಡಿದ್ದು, 1 ಗಂಟೆ ಟೈಮ್ ತೊಗೊಂಡಿದ್ದೆ. ಎಲ್ಲ ಕೂಗ ಸೌಂಡ್ ಆಗ್ತಿದೆ ಅಂತ ಕೇಳಿದ್ರೆ ಎದ್ದು ನೋಡ್ತೀನಿ, ಆನೆ ಹಿಂಗೆ ಇಲ್ಲೇ ಇಲ್ಲಿ ಮಲಗಿದ್ದೀನಿ. ಅಂದರೆ ಆನೆ ಬಂದು ಇಲ್ಲಿ ನಿಂತಿದೆ, ನಾನು ಮಲಗಿರೋ ಜಾಗ ಬೇರೆ, ಆನೆ ಬಂದು ನಿಂತಿರೋದು ಬೇರೆ. ಆಮೇಲೆ ನೋಡಿದಾಗ ಆನೆ ಇದಕ್ಕೆ ಇಲ್ಲಿ ಬಂದು ನಿಂತಿದೆ ಅಂತ ನಾನು ಎದ್ದು ನೋಡ್ತೀನಿ. ನಮ್ಮ ಮನೆಯೊಳಗೆ ನನ್ನ ಬೈತಿದ್ರು, ಯಾಕೆ ನೀ ಅಲ್ಲಿ ಮಲಗಿದ್ಯಾ ಅಂತ. ಅಷ್ಟು ತುಂಬ ಕಾಪಾಡೋ ಅಂತ ಆನೆ. ಮತ್ತು ಮಾವುತನ ಮಾತ್ರ ಬಿಟ್ಕೊಡೋದಿಲ್ಲ ಅಲ್ಲ. ಒಂದು ನೀವು ಹೇಳೋ ಮಾತಿನಲ್ಲೇ ಗೊತ್ತಾಗ್ತಾ ಇದೆ ಏನಂತಂದ್ರೆ, ಒಂದು ತಾಯಿ ಥರ, ಒಂದು ತಂದೆ ಥರ. ಅಷ್ಟೇ. ನಾವು ಒಂದು 5 ಜನ ಮೆಂಬರ್ ಹೋಗ್ತಿದ್ರೆ, ಸೊಪ್ಪು ಹೋಗ್ತೀವಿ, ಯಾವುದೋ ಒಂದು ಕಾರ್ಯಾಚರಣೆ ಹೋಗ್ತೀವಿ, ಅಲ್ಲಿ ಬೇರೆ ಯಾವುದಕ್ಕೆ ಹೋಗ್ತಾ ಇರ್ತೀವಿ, ಅದ್ರಲ್ಲಿ ಒಬ್ಬ ಮಿಸ್ ಆದರೂ ನಿಂತ್ಬಿಡ್ತಾನೆ. ಬಂದಿಲ್ಲ ನಾನು ಒಬ್ಬ ಮೇಲೆ ಇದ್ರು ಕೂಡ ಒಬ್ಬ ಮಿಸ್ ಆದರೂ ಕೂಡ ಯಾಕೆ ಬಂದಿಲ್ಲ ಅವನು ಅಂತ ಸುಮ್ಮನೆ ನಿಂತ್ಬಿಡ್ತದೆ. ಲದ್ದಿ ಹಾಕೋ ಥರನೋ ಅಲ್ಲ ಒಂದ ಮಾಡೋ ಥರನೋ ಸುಮ್ಮನೆ ನಿಂತು ಬಿಡ್ತೀನಿ. ಮುಂದೆ ಎಲ್ಲೂ ಹೋಗೋದಿಲ್ಲ. ನಾನು ಅದಕ್ಕೆ ನಡಿ ಅಂದ್ರೂ ಈ ಥರದ ಆನೆಗಳು ಸಿಗೋದು ಭಾರಿ ಕಷ್ಟ. ಮುಂದೆ ತುಂಬ ಕಷ್ಟ ಇದೆ. ಆ್ಯಕ್ಚುಲಿ ಏನಂದರೆ, ನೀವು ಅದಕ್ಕೆ ಒಂದು ತಂದೆ ತಾಯಿ ಥರ ಅದು ಅನ್ಕೊಂಡಿರ್ಬೋದು, ಇವರೇ ನಮ್ಮ ತಂದೆ ಅಥವಾ ಇವರೇ ನಮ್ಮ ತಾಯಿ ಥರ ಅಂತ ಹೇಳಿ. ಅದೇ ಥರ ಅದು ನಿಮ್ಮನ್ನ ತಂದೆ ತಾಯಿ ಥರ ಕಾಪಾಡುತ್ತೆ. ಹೌದು ಮೇಡಮ್, ಕಾಡಿಗೆ ಬಿಟ್ಟು ಕೂಡ ಮನೆಗೆ ಓಡ್ಬಂದ್ಬಿಡ್ತಾನೆ, ಮನೆಗೆ ಬರ್ತಾನೆ. ಅಷ್ಟು ದೊಡ್ಡ ನಮ್ಮ ಮನೆ ಶ್ರೀಮಂತ. ನಿಜ, ನಿಮ್ಮ ಮಾತುಗಳನ್ನ ಕೇಳಿದ್ರೆ ಬಹಳ ಖುಷಿ ಆಗ್ತಾ ಇದೆ ಸರ್. ನಮ್ಮ ತಂದೆಗಂತೂ ತುಂಬಾ ಇಷ್ಟ ಇವನ್ನ. ಹೌದಾ? ಮೊನ್ನೆ ಬಂದು ಹೋದ್ರು. ಈಗಲೂ ರೆಕಗ್ನೈಸ್ ಮಾಡುತ್ತಾ? ಓಕೆ. ಈಗ ನೋಡಿ, ಮದದಲ್ಲಿದ್ದು ಯಾವ ಆನೆ ಪ್ರೊಸೆಷನ್ ಮಾಡಿಲ್ಲ ಮೇಡಮ್. ಇಷ್ಟರಲ್ಲೇ ಕೇಳಿ, ಮದದಲ್ಲಿ ಯಾವ ಆನೆ ಪ್ರೊಸೆಷನ್ ಮಾಡಿಲ್ಲ, ಮಾಡೋದೂ ಇಲ್ಲ. ಸೊ ಹಿಸ್ಟ್ರಿಯಲ್ಲೇ ಮದದಲ್ಲಿ ಪ್ರೊಸೆಷನ್ ಅಲ್ಲಿ ಭಾಗವಹಿಸಿದಂತ ಹೆಗ್ಗಳಿಕೆ ಅರ್ಜುನಗೆ. ಬಾ ಮುಂದೆ, ಬಲಿ ಮುಂದೆ, ನೋಡಿ, ಕನ್ನಡದ ಮಾತೇ ಕೇಳ್ತಿದ್ದಾನೆ ನಮ್ಮ ಕನ್ನಡದ ಕಂದ. ಯೂಶಲಿ ನಾವು ಬೇರೆ ಭಾಷೆಯನ್ನ ಬಳಸ್ತಾ ಇದ್ದನ್ನ ಕೇಳ್ತಾ ಇದೀವಿ. ಇವತ್ತು ಕನ್ನಡದಲ್ಲಿ ಮುಂದೆ ಬಂದಿದ ತಕ್ಷಣ ಆರಾಮಾಗಿ ಬಂದ. ಮೈ ಗಾಡ್, ಫ್ಯಾಂಟಾಸ್ಟಿಕ್.
ಸರ್, ಒಬ್ಬ ಮಾವುತನಾಗಿ ನಿಮ್ಮ ಕೆಲಸ ಮತ್ತು ಇಷ್ಟು ದೊಡ್ಡ ಒಂದು ಪ್ರಾಣಿಯನ್ನು ಅಥವಾ ಆನೆಯನ್ನು ನೀವು ನೋಡ್ಕೋತಾ ಇದ್ದಿರುವಂಥ ಒಂದು ಹೆಮ್ಮೆ ಹೇಗನ್ಸುತ್ತೆ ನಿಮ್ಮ ಕೆಲಸದ ಬಗ್ಗೆ ನಿಮಗೆ? ತುಂಬ ಹೆಮ್ಮೆ ಮೇಡಮ್. ಯಾಕಂತ ನಾನು ನನ್ನ ತಲೆಮಾರಿಂದಲ್ಲ, ನಮ್ಮ ಮುತ್ತಾತ, ತಾತ, ನಮ್ಮ ತಂದೆ, ನಾನು, ನನ್ನ ತಮ್ಮ 5-6 ತಲೆಮಾರಿ ನೋಡ್ಬಿಟ್ಟಿದ್ದೀವಿ. ಏನು ಬೇಕಾದ್ರೂ ಈ ಅನುಭವ ತುಂಬ ಆಗಿದೆ ಮೇಡಮ್. ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ, ಅದು ವರ್ಣನೆ ಮಾಡೋಕ್ಕಾಗಲ್ಲ. ಅಲ್ಲಿ ಯಾಕೆ ನಿಂತಿದೆ, ಮುಂದೆ ಬಾ, ನೀನಿದ್ರೆ ನಾವು. ಮಾವುತನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂತ ನೀವು ಹೇಳ್ತಾ ಇದ್ದಿದ್ದು ಮಾತಲ್ಲಿ ಸರ್, ಒಂದ್ಸಲ ನಿಮಗೇನೋ ಕೆಸರಲ್ಲಿ ಬಿದ್ದಾಗ ಇದು ಸಪೋರ್ಟ್ ಮಾಡಿತ್ತು, ಎತ್ತಿತ್ತು ಅನ್ನೋವಂಥ ಮಾತು ಕೇಳಿದ್ವಿ. ಇದ್ರ ಬಗ್ಗೆ ನಿಮ್ಮ ಬಾಯಿನಲ್ಲಿ ಕೇಳಿದ್ರೆ ನಮಗಿನ್ನೂ ಖುಷಿ ಆಗುತ್ತೆ. ಕೆಸರಲ್ಲ ಮೇಡಮ್, ಅಂತರ್ಸಂತೆ ಅಂತ ನಮ್ಮದು ಸಬ್ ಡಿವಿಷನ್ ಇದೆ, ಅಲ್ಲಿ ಹುಲಿ ಕಾರ್ಯಾಚರಣೆಗೆ ಹೋಗಿದ್ವಿ. ಅಲ್ಲಿ ಬ್ಯಾಕ್ ವಾಟರ್ ಅದು. ಆ ಬ್ಯಾಕ್ ವಾಟ್ರಲ್ಲಿ ನೀರು ಕಮ್ಮಿ ಆದ ತಕ್ಷಣ ಏನು ಮಾಡ್ತಾರೆ, ಅಲ್ಲಿ ಹಳ್ಳಿ ಜನ ಒಂದು ಇಟ್ಟಿಗೆ ಕುಯ್ಯೋದಕ್ಕೆ ಇದು ಮಾಡ್ತಾರೆ, ಗುಂಡಿ ಮಾಡ್ತಾರೆ. ಆ ಗುಂಡಿ ಹತ್ರ ಹೋಗಿ ನಿಂತೋನೆ ಪಾಪ. ನನಗೆ ಗೊತ್ತಿಲ್ಲ ಅದು ಗುಂಡಿ ಇದೆ ಅಂತ, ಫುಲ್ ನೀರಿದೆಯಲ್ಲ. ಆಮೇಲೆ ಅದು ಏನಾಯಿತು, ಆನೆ ಪ್ರೆಷರ್ಗೆ ನಿಂತಾಗಲೇ ಒಂದು ಕುಸ್ತೋದಂಗೆ ಆಗೋಯ್ತು. ಒಂದೇ ಸಲ ಓಡ್ತಾನೆ ಒಳಗಡೆ. ನಾನು ಫ್ರೀಯಾಗಿ ಕೂತಿದ್ದೆ, ಫ್ರೀಯಾಗಿ ಕೂತಿದ್ದೆ. ಒಂದೇ ಸಲ ಕೆಳಗೆ ಹೋಗ್ಬಿಟ್ಟೆ. ಆಮೇಲೆ ಬಿದ್ದ ತಕ್ಷಣ ತುಂಬ ದೊಡ್ಡ ಇದು ಅಂದ್ರೆ ನನ್ನ ಒಂದೇ ಸಲ ನಾನು ಬಿದ್ದ ತಕ್ಷಣ ಒಂದು ಸಲ ಎತ್ಬಿಟ್ಟೆ ಮೇಲ್ಗಡೆಗೆ. ಒಂದೇ ಸಲ ಎತ್ಬಿಟ್ಟ. ಆಮೇಲೆ ಎತ್ತ ತಕ್ಷಣ ನಾನು ಅಗ್ಗಾಡ್ಕೊಂಡು ಮೇಲೆ ಹೋಗ್ಬಿಟ್ಟೆ. ಸೊ ನಿಮಗೆ ಒಂದು ಮರು ಜೀವನ ಅವನು ಕಲ್ಪಿಸ್ಕೊಟ್ಟಿದ್ದಾನೆ ಅಂತ ಹೇಳ್ಬೋದು ಸರ್. ಈಜು ಬರ್ಬೋದು ಮೇಡಮ್, ತುಂಬ ದೂರ ಇತ್ತು ಈಜು ಬಂದ್ರು. ಆದರೆ ಚಿನ್ನದಂತ ಆನೆ ಸರ್. 5 ತಲೆಮಾರು ಆಲ್ಮೋಸ್ಟು ನೀವು ಇದೇ ವೃತ್ತಿಯಲ್ಲಿದ್ದೀರಾ. ನೆಕ್ಸ್ಟ್ ನಿಮ್ಮ ಜನ್ರೇಷನ್ ಅಂದರೆ ನಿಮ್ಮ ಮಗ ನಾವು ನೋಡಿದ್ವಿ. ಸೊ ಅವ್ರುಗಳು ಇದನ್ನು ಯಾವ ರೀತಿ ಪ್ರೀತಿಸ್ತಾರೆ? ತುಂಬಾ ಇಷ್ಟಪಡ್ತಾರೆ ಮೇಡಮ್ ನಮ್ಮ ಮಕ್ಕಳು ಇದನ್ನು. ಅರ್ಜುನ ಅಂದರೆ ಸಾಕು ಅವ್ರಿಗೆ, ಏನು ಇಷ್ಟನೋ. ಅಲ್ಲ, ನಮ್ಮ ಕ್ಯಾಮ್ರಾಮನ್ನು ಹೇಳ್ತಾ ಇದ್ರು, ಒಬ್ಬ ತಂದೆ ಒಂದು ಮಗುವಿಗೆ ಆಟ ಸಾಮಾನು ತಂದ್ಕೊಡ್ಬೋದು, ಆನೆ ಆಕಾರದ ಒಂದು ಗೊಂಬೆಯನ್ನು ತಂದ್ಕೊಡ್ಬೋದು, ಆನೆನೇ ತಂದ್ಕೊಡೋಕ್ಕಾಗೋದು ಒಬ್ಬ ಮಾವುತನಿಗೆ ಅಥವಾ ಮಾವುತನ ಮಗನಿಗೆ. ಸೊ ನೀವು ಆನೆ ಜೊತೆನೇ ಆಟ ಆಡೋಕ್ಕೆ ಬಿಡ್ತೀರಾ ನಿಮ್ಮ ಮಕ್ಕಳಿಗೆ ಅಂದರೆ ಭಾಳ ಖುಷಿ ಆಗುತ್ತೆ ಸರ್. ಫೈನಲಿ ನಮ್ಮ ಅರ್ಜುನನಿಗೆ ಇರೋಷ್ಟು ಫ್ಯಾನ್ಸು ನಿಜವಾಗ್ಲೂ ಎಲ್ಲೂ ಇಲ್ಲ. ಬಿಕಾಸ್ ನಾವು ಹಾಕುವಂಥ ಒಂದೊಂದು ವಿಡಿಯೋನಲ್ಲೂ ಕೂಡ ಅರ್ಜುನನ ಬಗ್ಗೆ ಇನ್ನಷ್ಟು ವಿಡಿಯೋ ಮಾಡಿ, ಮತ್ತಷ್ಟು ವಿಡಿಯೋ ಮಾಡಿ ಅಂತ ಕೇಳ್ತಾರೆ. ಪ್ಲಸ್ ಮಾವುತನ ಮಾತಾಡಿಸಿ ಅಂತ ಹೇಳ್ತಾರೆ. ಸೊ ನಮ್ಮ ಅರ್ಜುನನ ಎಲ್ಲ ಅಭಿಮಾನಿಗಳಿಗೆ ನೀವೇನಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಾ ಅರ್ಜುನನ ಪರವಾಗಿ? ಎಲ್ರಿಗೂ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ. 2 ವರ್ಷದಿಂದ ಕೊರೋನಾದಿಂದ ಅರ್ಜುನ ಬಂದಿರಲಿಲ್ಲ ದಸರಾಕ್ಕೆ, ಇನ್ನು ಮುಂದೆ ಬರ್ತಾ ಇರ್ತದೆ. ಅವನು ಮಾಡಿರೋ ಸಾಧನೆಗಳು ತುಂಬಾ ಇದ್ದಾವೆ, ಬೆಳಕಿಗೆ ಬಂದಿಲ್ಲ ಅಷ್ಟೇ. ಮಿಕ್ಕಿದ ಇದರಲ್ಲೆಲ್ಲ ಬೆಳಕು ಬಂದಿದ್ದಾರೆ, ಇವೊಂದು ಮಾತ್ರ ಬಂದಿಲ್ಲ, ಇನ್ನು ಮುಂದೆ ಬರುತ್ತೆ. ಖಂಡಿತ ಇವತ್ತಿಗೂ ಸರ್ ನಾನು ಒಂದು ವಿಚಾರನ ಹೆಮ್ಮೆಯಲ್ಲೇ ಹೇಳಬೇಕು. ಅರ್ಜುನನ ಆರ್ಭಟ ಅಂತ ಒಂದು ಎಪಿಸೋಡ್ ಮಾಡಿದ್ವಿ ನಾವೇನು ದಸರಾಗೆ ನೀವು ಆನೆನ ಕರ್ಕೊಂಡು ಬಂದ್ರಿ, ಆ ಸಮಯದಲ್ಲಿ ಮಾಡಿದಂಥ ಒಂದು ಎಪಿಸೋಡು ಇವತ್ವರೆಗೂ 2.5 ಲಕ್ಷಕ್ಕಿಂತ ಹೆಚ್ಚಿನ ಜನ ಅರ್ಜುನನ ಆರ್ಭಟ ವಿಡಿಯೋನ ನೋಡಿದ್ದಾರೆ ನಮ್ಮ ಒಂದು ಚಾನಲ್ನಲ್ಲಿ. ಆ್ಯಂಡ್ ಮತ್ತಷ್ಟು ವಿಡಿಯೋ ಮಾಡಿ ಅಂತಂದ್ರು. ಅದಕ್ಕೆ ಅರ್ಜುನನ ಆರ್ಭಟ ಭಾಗ 2 ಮಾಡಿ ಅಂತ ಕೇಳಿದ್ರು, ಅದು ಕೂಡ ಮಾಡಿದ್ವಿ. ಅದು ಇವತ್ತು 1 ಲಕ್ಷಕ್ಕಿಂತ ಹೆಚ್ಚಿನ ಜನ ಆ ವಿಡಿಯೋನ ನೋಡಿದ್ದಾರೆ. ಆ್ಯಂಡ್ ಮತ್ತೆ ಡಿಮ್ಯಾಂಡು ಅರ್ಜುನನ ಆರ್ಭಟ ಭಾಗ 3 ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಬಹುಶಃ ಸರ್ ಹೇಳ್ದಂಗೆ ಇವನ ಬಗ್ಗೆ ಇನ್ನಷ್ಟು ವಿಚಾರಗಳಿದೆ. ನಾವು ಮೋಸ್ಟ್ಲಿ 3 ಭಾಗ ಅಲ್ಲ 10 ಭಾಗ ಮಾಡಿದ್ರೂ ಇವನ ವಿಚಾರಗಳನ್ನು ಕಲೆ ಹಾಕ್ಬೋದು ಅಂತ ಅಂದ್ಕೊಳ್ಳೋಣ. ಸೊ ಇದರ ಒಂದು ವಿಶೇಷವಾದಂಥ ಮಾಹಿತಿಯನ್ನು ಕೊಟ್ಟಂಥ ವಿನು ಸರ್ಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಆ್ಯಂಡ್ ವಿನು ಸರ್, ದಯಮಾಡಿ ಒಂದೇ ಒಂದು ಲಾಸ್ಟ್ ಕ್ವಶನು. ಇವತ್ತು ವಾಪಸ್ ಊರಿಗೆ ಹೋಗ್ತಾ ಇದ್ದೀರಾ, ದಸರಾನ ಮುಗಿಸಿ, ಹೇಗನ್ನಿಸ್ತಾ ಇದೆ ಈ ಒಂದು ಅನುಭವ? ಏನು ಮಾಡೋದು, ವಾಪಸ್ ಕರ್ತವ್ಯ, ಏನು ಮಾಡೋಕ್ಕಾಗಲ್ಲ, ಬರಬೇಕು ಹೋಗ್ಬೇಕಷ್ಟೇ. ನಾಡಹಬ್ಬ ಬಂದ್ವಿ, ಒಂದು ಒಳ್ಳೆ ಕಾರ್ಯಾಚರಣೆ ಆಯಿತು. ಒಂದು ನಾಡಹಬ್ಬ ಎಲ್ಲ ನಮ್ಮ ನಾಡ ಜನತೆಗೂ ಕೂಡ ಅಭಿಮನ್ಯು ಕೂಡ ತುಂಬ ಚೆನ್ನಾಗಿ ಬಂದ. ಸೊ ನಿಶಾನಿಯಾನಿಯಾಗಿ ಅರ್ಜುನನ ಇದು ಮಾಡಿದ್ರು. ಎಲ್ಲ ಸಕ್ಸಸ್ಫುಲ್ಲೇ ಆಗಿದೆ ಮೇಡಮ್. ಯಾವುದೂ ತೊಂದರೆ, ನಮ್ಮ DCF ಸರ್ ಆಗಿರ್ಬೋದು, ನಮ್ಮ RF ಸರ್ ಆಗಿರ್ಬೋದು, ನಮ್ಮ ಡಾಕ್ಟರ್ ಸರ್ ಆಗಿರ್ಬೋದು, ಎಲ್ಲ ಥರದ್ದು ಒಳ್ಳೆ ಸಕ್ಸಸ್ ಆಗಿದೆ. ಯಾರ್ದು ಏನು ಕುಂದುಕೊತ್ತರ ಇಲ್ಲ, ತುಂಬ ಚೆನ್ನಾಗಿದೆ ದಸರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮೆಲ್ಲರ ಒಂದು ಡಿಮ್ಯಾಂಡ್ ಪ್ರಕಾರ ಎಸ್ ಸರ್, ಮದದಲ್ಲಿ ನೀವು ಎಲ್ಲಿ ಬೇಕಾದ್ರೆ ನೋಡಿ, ಮದದಲ್ಲಿ ಆನೆ ಕಾರ್ಯಾಚರಣೆ ಯಾವುದೇ ಸಕ್ಸಸ್ಫುಲ್ ಮಾಡೋಕ್ಕಾಗೋದಿಲ್ಲ. ಆದರೆ ನಮ್ಮವನು ಮದದಲ್ಲೇ ಅಂಬಾರಿ ಓದ್ತಿದ್ದಾನೆ, ಮದದಲ್ಲೇ ಬಂದು ಕಾರ್ಯಾಚರಣೆ ಮಾಡಿದ್ದಾನೆ. ನೋಡಿ ಮದ ಇದೆ, ಹೆಂಗೆ ಗೊತ್ತಾಗುತ್ತೆ ಸರ್ ಮದ ಇದೆ? ನೋಡಿ ಮೇಡಮ್, ಇದೇ ಮದ.
ಬ್ಲಾಕ್ ಆಗ್ಲಿತ್ತಲ್ಲ ಅದೇ ಓಕೆ ಓಕೆ ಆ ಒಂದು ಹಿಂಗೆ ಲೈನ್ ಬಂದಿದೆಯಲ್ಲ ಅದು ನಮ್ಮ ಸರ್ ನಮ್ಮ ಡಿ ಸಿ ಎಫ್ ಸರ್ ಆಗಿರಲಿ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಎಲ್ಲರಿಗೂ ಗೊತ್ತು ಅರ್ಜುನ ಮದದಲ್ಲಿದ್ದರೂ ಅವನು ಕಾರ್ಯಾಚರಣೆ ಮಾಡ್ತಾನೆ, ಯಾವುದೇ ತೊಂದರೆ ಇಲ್ಲ ಅಂತ. ಇವನು ಅಭಿಮನ್ಯು ಇವರಿಬ್ಬರು ಏನೇ ತೊಂದರೆ ಇಲ್ಲ, ಆರಾಮಾಗಿ ಏನೇ ಒಂದಾದರೂ ಮಾಡ್ತಾರೆ. ಅರಣ್ಯ ಇಲಾಖೆಗೆ ಸಿಕ್ಕದಂತ ಒಂದು ಮಾಣಿಕ್ಯ. ಹೌದು, ನಾನು ಅದೇ ಹೇಳಕ್ ಬಂದೆ. ಅರ್ಜುನ ಅಭಿಮನ್ಯು ಒಂದು 2 ಚಿನ್ನದ ಗರಿಗಳು ಅಂತ ಹೇಳ್ಬೋದು. ಮಾಣಿಕ್ಯದ ರೀತಿ ನಮ್ಮ ಅರಣ್ಯ ಇಲಾಖೆಗೆ ಸಿಕ್ಕಿದೆ. ಅದೂ ಅಲ್ಲದೆ ನಮ್ಮ ನಾಡ ದಸರಾದಲ್ಲಿ ಭಾಗವಹಿಸ್ತಾ ಇರುವಂತ ಈ 2 ವಿಶೇಷವಾದಂಥ ಆನೆಗಳು ಇದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು. ಈ 2 ಆನೆಗಳನ್ನು ನಾವು ನಾಡ ದಸರಾದಲ್ಲಿ ನೋಡಿದ್ವಿ. ಹಾಗೆ ಸಕ್ಸಸ್ಫುಲ್ ಆಗಿ ದಸರಾವನ್ನು ನೆರವೇರಿಸ್ಕೊಟ್ಟಿದ್ದಾರೆ. ಸರ್, ನಿಮ್ಮೆಲ್ಲ ಮಾಹಿತಿಗಾಗಿ, ನಿಮ್ಮ ಮಾತಿಗಾಗಿ, ನಿಮ್ಮ ಸಮಯಕ್ಕಾಗಿ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.